ಉದ್ಯೋಗ ಆಕಾಂಕ್ಷಿಗಳ ಹೋರಾಟ ಸಮಿತಿಯಿಂದ ಇವತ್ತು ರಾಜ್ಯ ಮಟ್ಟದ ಕರೆ ಇದೆ. ಎಲ್ಲ ಜಿಲ್ಲಾ ಕೇಂದ್ರಗಳಲ್ಲಿ ಉದ್ಯೋಗ ಆಕಾಂಕ್ಷಿಗಳು ಹೋರಾಟ ಮಾಡ್ತಾ ಇದ್ದಾರೆ. ಮೊನ್ನೆ ಕೂಡ ಹೋರಾಟ ಇತ್ತು. ಬೆಳಗಾವಿಯಲ್ಲಿ ಹೋರಾಟ ಆಗಿದೆ, ಧಾರವಾಡದಲ್ಲಿ ಹೋರಾಟ ಆಗಿದೆ, ಬಿಜಾಪುರದಲ್ಲಿ ಹೋರಾಟ ಆಗಿದೆ. ಇವತ್ತು ಯುವಜನರ ಒಂದೇ ಕೂಗು, 3-4 ವರ್ಷ ಆದರೂ ಕೂಡ ಸರ್ಕಾರಗಳು ಕಾಲ್ಫಾರ್ಮ್ ಮಾಡ್ತಾ ಇಲ್ಲ. ಯುವಜನರು ಡಿಗ್ರಿ ಮುಗಿಸಿದ್ದಾರೆ, ತಮ್ಮ ವಯಸ್ಸು ಮುಗಿತಾ ಇದೆ. ಸಾಲ ಮಾಡಿ ಹಗಲು ರಾತ್ರಿ ಗ್ರಂಥಾಲಯದಲ್ಲಿ ಓದ್ತಾ ಇದ್ದೀವಿ, ನಾವು ಕೋಚಿಂಗ್ ಸೆಂಟ್ರಲ್ಲಿ ದುಡ್ಡು ಹಾಕಿ ಓದ್ತಾ ಇದ್ದೀವಿ. ಯಾಕೆ ಸ್ವಾಮಿ ನೀವು ಉದ್ಯೋಗ ಕೊಡ್ತಾ ಇಲ್ಲ? ಇವತ್ತು ಅವ್ರದ್ದು ರಿಪೋರ್ಟ್ ಪ್ರಕಾರನೇ ನಮ್ಮ ರಾಜ್ಯದಲ್ಲಿ 2,80,000 ಉದ್ಯೋಗಗಳು ಖಾಲಿ ಇದೆ. ಹೈದರಾಬಾದ್ ಕರ್ನಾಟಕದಲ್ಲಿ 23 ಟೀಚರ್ಸ್ ಪೋಸ್ಟ್ ಖಾಲಿ ಇದೆ. ಇವತ್ತು ಸರ್ಕಾರ ನಾಮಕೆ ವಾಸ್ತೆ 1,000-2,000 ಪೋಸ್ಟ್ ಕರೀತಾ ಇದ್ದಾರೆ. ಇದು ನಾವು ಒಪ್ಪೋದಿಲ್ಲ ಸ್ನೇಹಿತರೆ. ಎಲ್ಲ ಉದ್ಯೋಗಗಳು ಭರ್ತಿ ಮಾಡಬೇಕು. ಇದು ಯಾವುದೋ ಕಾಲದ ರಿಪೋರ್ಟ್ ಇದೆ. 2,80,000 ಯಾವ ಕಾಲಕ್ಕೆ ಫ್ರೇಮ್ ಮಾಡ್ರೇನು? ಬರ್ಬರ್ತಾ ಸಮಾಜ ಹೆಚ್ಚಾಗ್ತದ ಕಡಿಮೆ ಆಗ್ತದ? ನಮ್ಮ ಪ್ರಕಾರ ಇನ್ನೂ ಲಕ್ಷ ಉದ್ಯೋಗಗಳ ಅವಶ್ಯಕತೆ ಇದೆ. ಇವತ್ತು ಸರ್ಕಾರ ಇದ್ದ ಉದ್ಯೋಗನೇ ತುಂಬ್ತಾ ಇಲ್ಲ. ಇದು ಯುವಜನರ ಆಕ್ರೋಶ ಆಗಿದೆ. ಎರಡನೇ ಡಿಮ್ಯಾಂಡ್ ಇದೆ, ಏನು ಕಾಲ್ಫಾರ್ಮ್ ಕರೀತಾರೆ ನೀವು ಎಲ್ಲ ಅಬ್ಸರ್ವ್ ಮಾಡಿರಿ ಸ್ನೇಹಿತರೆ. 1,000-2,000 ಅದು ಪಾರದರ್ಶಕವಾಗಿ ನಡೀತಾ ಇಲ್ಲ. ಅಲ್ಲಿ ಭ್ರಷ್ಟಾಚಾರ. ನಾಳೆ ಎಕ್ಸಾಮ್ ಅಂದರೆ ಇವತ್ತೇ ಪೇಪರ್ ಲೀಕ್ ಆಗ್ತದೆ. ಸ್ವಾಮಿ ಯಾಕೆ ನೀವು ಸರಿಯಾಗಿ ನಡೆಸ್ತಾ ಇಲ್ಲ? ಪಾರದರ್ಶಕವಾಗಿ ಎಕ್ಸಾಮ್ ನಡೆಸಿ ನಾವು ಡಿಮ್ಯಾಂಡ್ಸ್ ಮಾಡ್ತಾ ಇದ್ದೀವಿ. ನಮ್ಮದು 2 ಡಿಮ್ಯಾಂಡ್ಸ್ ಇದೆ. ಎಲ್ಲ ಉದ್ಯೋಗಗಳು ಭರ್ತಿ ಮಾಡಬೇಕು, ಪಾರದರ್ಶಕವಾಗಿ ಎಕ್ಸಾಮ್ ನಡೆಸಬೇಕು, ಮತ್ತು ಯುವಜನರ ವಯಸ್ಸದ ಅದು 4 ವರ್ಷ ಹೆಚ್ಚಿಸಬೇಕಂತ ಹೇಳಿ ನಡೀತಾ ಇದೆ. ಇವತ್ತು ರಾಜ್ಯ ಮಟ್ಟದ ಕರೆಯದೆ ಎಲ್ಲ ಜಿಲ್ಲಾ ಕೇಂದ್ರಗಳು ನಡೀತಾ ಇದೆ. ಈ ಹೋರಾಟ ಇಲ್ಲಿಗೆ ನಿಲ್ಲೋದಿಲ್ಲ. ಮಾನ್ಯ ಪ್ರಧಾನಮಂತ್ರಿಗಳು, ಮುಖ್ಯಮಂತ್ರಿಗಳು, ರಾಜ್ಯ ಸರ್ಕಾರ, ಕೇಂದ್ರ ಸರ್ಕಾರ ಇಬ್ಬರೂ ಜವಾಬ್ದಾರಿ ಇದೆ. ಎಲ್ಲ ರಾಜ್ಯದಲ್ಲಿ ಖಾಲಿ ಇರೋ ಉದ್ಯೋಗಗಳು ಭರ್ತಿ ಮಾಡಿ, ಕೇಂದ್ರದಲ್ಲಿ ಇರುವ ಉದ್ಯೋಗಗಳು ಭರ್ತಿ ಮಾಡಿ ನಮ್ಮ ಕೂಗಿದೆ. ದಯಮಾಡಿ ನಮ್ಮ ಕೂಗು ಕೇಳ್ರಿ, ನ್ಯಾಯ ಕೊಡ್ರಿ. ಇಲ್ಲಾಂದ್ರೆ ನಾವು ಈ ಹೋರಾಟವನ್ನು ಇನ್ನೂ ರಾಷ್ಟ್ರ ಮಟ್ಟದಲ್ಲಿ ತಗೊಂಡು ಹೋಗ್ಬೇಕಂತ ಮನವಿ ಮಾಡ್ತಾ ಇದ್ದೀವಿ. ಈ ರೀತಿ ಆಗ್ತಿದೆ ಅಂತ ಸರ್, ಸರ್ಕಾರ ಆಸಕ್ತಿ ತೋರಿಸ್ತಾ ಇಲ್ಲ. ಏನು ಸರ್ಕಾರಿ ಸ್ವಾಮ್ಯದ ಏನು ಡಿಪಾರ್ಟ್ಮೆಂಟ್ಸ್ ಅವ, ರೈಲ್ವೆ ಆಗಿರಲಿ, ಅಂಚೆ ಕಚೇರಿ ಆಗಲಿ, ಎಲ್ಲ ಪ್ರೈವೇಟ್ ಮಾಡ್ತಾ ಇದ್ದಾರೆ. ಹೀಗಾಗಿ ಉದ್ಯೋಗಗಳು ಕಡಿತ ಮಾಡ್ತಾ ಇದ್ದಾರೆ. ಜಾಬ್ಸ್ ಖಾಲಿ ಇದುವಲ್ಲ ಅಬಾಲಿಷ್ ಮಾಡ್ತಾ ಇದ್ದಾರೆ. ಇದಕ್ಕೆ ಮುಖ್ಯ ಕಾರಣ ಸರ್ಕಾರ ಖಾಸಗಿಗೆ ಹೊಳ್ತಾ ಇದೆ. ಇದೇ ಮುಖ್ಯ ಕಾರಣ ಇದೆ. ಸರ್ಕಾರ ಆಸಕ್ತಿ ಕೂಡ ಇಲ್ಲ. ಅದಕ್ಕೆ ನೋಡ್ರಿ, ನಾಮಕೆ ವ್ಯವಸ್ಥೆ, ಗೆಸ್ಟ್ ಟೀಚರ್ ಅಂತ ಹೊಸ ಸಿಸ್ಟಮ್ ತರ್ತಾ ಇದ್ದಾರೆ, ಕಾಂಟ್ರಾಕ್ಟ್ ಸಿಸ್ಟಮ್ ತರ್ತಾ ಇದ್ದಾರೆ. ಯುವಜನರಿಗೆ ಬಿಡಿಗಾಸು ಕೊಟ್ಟು ದುಡಿಸ್ಕೋತಾ ಇದ್ದಾರೆ. ಯಾವುದೂ ಭದ್ರತೆ ಇಲ್ಲ. 2 ವರ್ಷ ಮಾಡ್ತಾರೆ, ಕಿತ್ತೋಗತ್ತಾರೆ, 3 ವರ್ಷ ಮಾಡ್ತಾರೆ, ಕಿತ್ತೋಗತ್ತಾರೆ. ಉದ್ಯೋಗದ ಭದ್ರತೆನೇ ಇಲ್ಲ. ಸರ್ಕಾರ ಜಾರ್ಕೋತಾ ಇದೆ. ನಾವೇನು ಹೊಸ್ದಾಗಿ ಕೇಳ್ತಾಳ, ಇಟ್ ಈಸ್ ಕಾನ್ಸ್ಟಿಟ್ಯೂಷನಲ್ ರೈಟ್, ಸಂವಿಧಾನಬದ್ಧ ಹಕ್ಕಿದೆ. ಯುವಜನರಿಗೆ ಉದ್ಯೋಗ ಕೊಡೋದು ಸರ್ಕಾರ ಆದ್ಯ ಕರ್ತವ್ಯ ಇದೆ. ಹೀಗಾಗಿ ಆ ಹಕ್ಕನ್ನು ನಾವು ಯುವಜನರಿಗೆ ಕೇಳ್ತಾ ಇದೀವಿ ಸರ್. ನಿಮ್ಮ ಹೆಸರು? ನನ್ನ ಹೆಸರು ಜಗನ್ನಾಥ್ ಎಸ್ ಎಚ್, ಉದ್ಯೋಗ ಆಕಾಂಕ್ಷಿಗಳ ಹೋರಾಟ ಸಮಿತಿ.